ಕರ್ನಾಟಕದ ಗ್ಯಾರಂಟಿ ರಾಷ್ಟ್ರಕ್ಕೆ ಮಾದರಿ. ಇವೊಂದು ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದ ಗ್ಯಾರಂಟಿ ರಾಷ್ಟ್ರಕ್ಕೆ ಮಾದರಿಯಾಗಿದೆ. ಗ್ಯಾರಂಟಿಯಿಂದ ಲಕ್ಷಾಂತರ ಕುಟುಂಬಕ್ಕೆ ಅನುಕೂಲ ಕೂಡ ಆಗ್ತಾ ಇದೆ. ತುಮಕೂರಿನಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಕರ್ನಾಟಕದಲ್ಲಿ 20 ಲೋಕಸಭಾ ಕ್ಷೇತ್ರವನ್ನ ನಾವು ಗೆದ್ದೇ ಗೆಲ್ತೀವಿ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಚೊಂಬು ಸಿಕ್ಕಿದೆ. ಕೇಂದ್ರದ ವಿರುದ್ಧ ಸುರ್ಜೇವಾಲಾ ಗರಂ ಆಗಿರುವಂಥದ್ದು ನೋಡ್ತಾ ಇದ್ದೀವಿ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ಈಗಾಗಲೇ ಗರಂ ಆಗಿದ್ದಾರೆ. ಕರ್ನಾಟಕದಲ್ಲಿ ನಾವು ಕನಿಷ್ಠ ಅಂದ್ರೂ 20 ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ತೀವಿ. ಈಗಾಗಲೇ ಸಿದ್ದರಾಮಯ್ಯ ಕೂಡ ಅದೇ ಮಾತನ್ನು ಹೇಳಿದ್ದು. ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಅದೇ ರೀತಿ ಅದೇ ಮಾತನ್ನ ಈಗ ಸುರ್ಜೇವಾಲಾ ಕೂಡ ಹೇಳಿರುವಂಥದ್ದು. ಕರ್ನಾಟಕದ ಗ್ಯಾರಂಟಿಗಳೇನಿದೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಚುನಾವಣೆ ಪೂರ್ವವಾಗಿ. ಅದನ್ನ ಚುನಾವಣೆ ನಂತರ ಅಧಿಕಾರಕ್ಕೆ ಬಂದ ನಂತರ ಈ 5 ಗ್ಯಾರಂಟಿಗಳನ್ನು ಒಂದೊಂದಾಗಿ ಜಾರಿ ಮಾಡ್ಕೊಂಡು ಬರ್ತಾರೆ ಕಾಂಗ್ರೆಸ್ನವರು. ಆದರೆ ಇಲ್ಲಿ ಗ್ಯಾರಂಟಿಯಿಂದ ಲಕ್ಷಾಂತರ ಕುಟುಂಬಕ್ಕೆ ಅನುಕೂಲ ಆಗ್ತಾ ಇದೆ. ಈಗಾಗಲೇ ನಾವೇನು ಶಕ್ತಿ ಯೋಜನೆ ಆಗಿರ್ಬೋದು, ಫ್ರೀ ಬಸ್ ಬಿಟ್ಟಿದ್ದಾರೆ, ಮಹಿಳೆಯರಿಗೆ ಓಡಾಡ್ತಾ ಇದ್ದಾರೆ, ಎಷ್ಟೋ ಜನಕ್ಕೆ ಅನುಕೂಲ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ 2,000 ರೂಪಾಯಿನ ಪ್ರತಿ ತಿಂಗಳು ಮನೆಯ ಯಜಮಾನಿಯ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಲಾಗುತ್ತೆ. ಆ ಹಿನ್ನೆಲೆಯಲ್ಲೇ ಎಲ್ಲೋ ಒಂದು ಕಡೆ ಅದು ಕೂಡ ಮಹಿಳೆಯರಿಗೆ ಅನುಕೂಲವಾಗುತ್ತೆ, ಅವರವರ ಖರ್ಚಿಗೂ ಕೂಡ ಆಗುತ್ತೆ ಅಂತ ಈಗಾಗಲೇ ಹೇಳ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ಮನೆಯ ಯಜಮಾನಿಗೆ ಶಕ್ತಿ ಯೋಜನೆ ಏನಿದೆ ಅದು ಕೂಡ ಸಾಕಷ್ಟು ಚರ್ಚೆಯಾಗಿತ್ತು. ಇನ್ನು ಫ್ರೀ ಬಸ್ ವಿಚಾರ ಕೂಡ, ಯಾವಾಗ ಮಹಿಳೆಯರಿಗೆ ಫ್ರೀ ಬಸ್ ಉಚಿತ ಅಂತ ಘೋಷಣೆ ಮಾಡ್ತಾರೆ, ಎಲ್ಲರೂ ಕೂಡ ನಮಗೆ ಮತವನ್ನು ನೀಡ್ತಾರೆ ಅನ್ನೋ ಒಂದು ಭರವಸೆ ಮೇರೆಗೆ ಉಚಿತವಾಗಿ ಮಹಿಳೆಯರಿಗೆ ಪ್ರಯಾಣ ಮಾಡಲು ಅನುಕೂಲ ಮಾಡಿಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳಿತ್ತು. ಪ್ರತಿ ತಿಂಗಳು ನಿಮಗೆ 2,000 ರೂಪಾಯಿನ ಮಹಿಳೆಯರಿಗೆ ಕೊಡ್ತೀವಿ, ಮನೆ ಯಜಮಾನಿಗೆ ಕೊಡ್ತೀವಿ ಅಂತ ಹೇಳಿತ್ತು. ಆ ಹಿನ್ನೆಲೆಯಲ್ಲೇ ಮತ್ತು ಪ್ರಮುಖವಾಗಿ ನಿರುದ್ಯೋಗಿಗಳಿಗೆ ಭತ್ಯೆಯನ್ನು ನೀಡ್ತೀವಿ, ಫ್ರೀ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿತ್ತು. ಹಾಗಾಗಿ ಈ 5 ಗ್ಯಾರಂಟಿಗಳು ಕಾಂಗ್ರೆಸ್ನ ಕೈ ಹಿಡಿದಿದೆ ಅಂತ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲೇ ಕನಿಷ್ಠ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 20 ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. Issue, like you used to ask about chief minister, and I always used to say, issue is not who will hold which post. Issue is whether we will deliver these guarantees to the people. We have delivered these 5 guarantees and we are going to deliver these 5 guarantees. As we will need support of all my friends from the media also in your good wishes. I know you have to be neutral, but I know that in your heart, despite being neutral, you stand for development. And Congress is a government that stands for development, prosperity, peace, harmony, inclusivity. And that's why Tumkur is a seat that Congress is looking at to surely win. This is a BJP This is a classical BJP argument. They want that women of Karnataka should not be given 2,000 rupees every month. You know how many households get 200 units of electricity free? 1 crore 30 lakh households. Giving them 200 units of electricity free is a good thing or a bad thing? For BJP it's a bad thing, for Congress it's a good thing. 1 crore 35 lakh or 30 lakh women get 2,000 rupees every month in their bank account. Is that a good thing or a bad thing? For us it's a good thing, for BJP it's a bad thing. That's why all that they understand, can you give me that newspaper please? All that they understand, they will only give
as Dr. Saab said, a chambu, because they have nothing else to deliver. What has the JDS BJP MPs delivered? Almost 17,000 crore rupees of drought relief has been denied to Karnataka. 59,000 crore rupees money we lose in terms of taxes. This is what the BJP delivers. This is BJP model. Chambu. And the Congress model is development, progress, peace, harmony, inclusivity. Thank you. Sir, after election.